ಆ್ಯಕ್ಚುಲಿ ಈ ಮುತ್ತಪ್ಪ ದೇವ್ರದ್ದು ಹೆಂಗೆ ಅಂತಂದರೆ ಅವ್ರು ಕೆಲವೊಂದು ಪ್ರಸಾದದಲ್ಲಿ ಹಿಂಗೆ ಮೀನು ಅದು ಇದೆಲ್ಲ ಒಣಗಿದ ಮೀನೆಲ್ಲ ಆ್ಯಡ್ ಮಾಡಿ ಒಳ್ಳೆ ಟೇಸ್ಟ್ ಗೈಸ್. ಇಂಥದ್ದೆಲ್ಲ ನಿಮಗೆಲ್ಲ ಸಿಗಲ್ಲ, ಅದಕ್ಕೆ ಸಿಟಿ ಬಿಟ್ಟು ಸ್ವಲ್ಪ ಊರಿಗೆ ಬನ್ನಿ ಅನ್ನೋದು. ಇದ್ದಿದ್ದ ತಕ್ಷಣನೇ ಗೈಸ್ ಯು ಟು ವಾಕ್ ಬ್ರಷ್ ಅಂದ್ಬಿಡಿ, ಮುಖನೂ ತೊಳ್ದಿಲ್ಲ, ಆರಾಮ್ ದಿನ ಇವತ್ತು. ಏನೇನು ಮಾಡೋಕ್ಕಿದೆ ಅಂತಲೇ ಗೊತ್ತಿಲ್ಲ. ಸೈಕ್ ಚಲೋ. ದೀಪಾವಳಿ 3ನೇ ದಿನ ಗೌಜಿ ಮಾಡೋಣ, ಬಟ್ ವಿತೌಟ್ ಪಟಾಕಿ. ಗೈಸ್ ಆಸ್ ಇಟ್ಸ್ ದೀಪಾವಳಿ ದಿನ 1ನೇ ತಾರೀಕು, ಸಾರಿ ಫಸ್ಟ್ ಡೇನೇ, ದೀಪಾವಳಿ ಫಸ್ಟ್ ಡೇನೇ ನಾನು ಎಣ್ಣೆ ಸ್ನಾನ ಮಾಡಬೇಕಿತ್ತು. ಬಟ್ ಐ ಆಮ್ ಡೂಯಿಂಗ್ ಇಟ್ ಆನ್ 3rd ಡೇ. ಚಲೋ. ಆ್ಯಂಡ್ ಇದಕ್ಕೆ ನಮ್ಮ ಮಮ್ಮಿ ಸಹ ಹೆಲ್ಪ್ ಮಾಡ್ತಾರೆ. ಲೆಟ್ಸ್ ಗೋ. ನೀವೆಲ್ಲ ಎಣ್ಣೆ ಸ್ನಾನ ಮಾಡಿದ್ರಾ? ಆ್ಯಕ್ಚುಲಿ ದೀಪಾವಳಿಗೆ ಮಾಡ್ತಾರೆ, ಎಲ್ಲ ವರ್ಷ ಮಾಡ್ತಿದ್ದೆ, ಬಟ್ ಈ ವರ್ಷ ಅದಕ್ಕೆ ಅಕ್ಕ ಎಲ್ಲ ಹೆಲ್ಪ್ ಮಾಡ್ತಿದ್ಲು, ಬಟ್ ಈ ಟೈಮ್ ಯಾರೂ ಹೆಲ್ಪ್ ಮಾಡ್ತಿಲ್ಲ. ಸೊ ಮಮ್ಮಿಗೆ ನಾನೇ ರಿಮೈಂಡ್ ಮಾಡಿ ಇವಾಗ ನಾನೇ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ. ಲೆಟ್ಸ್ ವ ಸ್ವಲ್ಪ ಜುಗಾಡ್ ಮಾಡ್ಕೊಟ್ಟಿದ್ದೆ ಅಲ್ಲಿ. ಗೋ ಮಾ. ಎಣ್ಣೆ ಸ್ನಾನ, ತಲೆಗೆಲ್ಲ ಎಣ್ಣೆ ಹಾಕದೆ ವರ್ಷಗಳು ಕಳೆದಿರಬಹುದು, ಇಲ್ಲ ತಿಂಗಳುಗಳು ಮೇ ಬಿ. ಚೆನ್ನಾಗಿ ಹಾಕ್ಬಿಡಿ, ಒಂದೇ ಸಲ ಹಾಕೋದು, ವರ್ಷಕ್ಕೊಂದು ಸಲ. ಆ್ಯಂಡ್ ದ್ಯಾಟ್ ಈಸ್ ದೀಪಾವಳಿ. ಸಾರಿ ಗೈಸ್, ಪ್ಯಾಂಟಲ್ಲಿ ಹಾಕಿದ್ದೀನಿ, ಫುಲ್ ನೆಗೆಡಿದ್ದೀನಿ ಅನ್ಕೋಬೇಡಿ. ಕಾಲಿಗೆಲ್ಲ ಆಮೇಲೆ ವಾಶ್ರೂಮ್ಗೆ ಹೋಗಿ ನಾನೇ ಹಾಕೊತೀನಿ. ಇವಾಗ ಸದ್ಯಕ್ಕೆ ಬೇಕಾಗಿರೋ ಹೆಲ್ಪ್ ಮಾತ್ರ ಮಮ್ಮಿ ಮಾಡ್ತಾರೆ. ಏನು ಬೇಕಾದರೆ ಹೇಳಿ, ಎಣ್ಣೆ ಸ್ನಾನ ಮಾಡೋಕ್ಕಿರೋ ಮಜಾನೇ ಬೇರೆ. ಬಿಸಿ ಬಿಸಿ ಎಣ್ಣೆ. ಇವಾಗ ಎಣ್ಣೆನೆಲ್ಲ ಇಲ್ಲಿ ಸೋರ್ಸಿಟ್ರಲ್ಲ, ಮಮ್ಮಿ ಚಪ್ಪಲ್ಲಿ ಹೊಡಿತಾರೆ ಅಷ್ಟೇ. ಮುಖ, ಬಾಡಿ ಎಲ್ಲ ಎಣ್ಣೆ ಗಾಯ್ಸ್, ಕ್ರೇಜಿ. ದೀಪಾವಳಿ ದಿನ ಒಂದು ಎಣ್ಣೆ ಸ್ನಾನ ಮಾಡಿಲ್ಲ ಆದರೆ ಹೇಗೆ ಹೇಳಿ? ಎಣ್ಣೆ ಸ್ನಾನ ಮಾಡಬೇಕು. ಅದು ಆ್ಯಕ್ಚುಲಿ ಫಸ್ಟ್ ಡೇನೇ ಮಾಡಬೇಕಿತ್ತು, ಬಟ್ ನಾನು ಇವತ್ತು ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ದೀಪಾವಳಿ ಟೈಮಲ್ಲಿ ಮಾಡಿದ್ದೀನಿ ತಾನೆ. ಸೊ ಲಾಸ್ಟ್ ಟೈಮ್ ಇರುವಾಗ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಿದ್ಲು, ಬಟ್ ಈ ಟೈಮ್ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಿದ್ದೆ, ಬಿಕಾಸ್ ಈಸ್ ಮ್ಯಾರಿಡ್ ಆ್ಯಂಡ್ ಹಸ್ಬೆಂಡಿಗೆ ಹೆಲ್ಪ್ ಮಾಡ್ತಿರ್ಬೋದು ಮೇ ಬಿ. ಬಟ್ ಈ ಸಲ ನಂಗೆ ಹೆಲ್ಪ್ ಮಾಡಿರೋದು ನಮ್ಮ ಮಮ್ಮಿ. ಆ ಸಣ್ಣ ಕ್ಲಿಪ್ ಆಗಿರ್ತೀನಿ ನೋಡಿ, ಓಕೆನಾ? ಸೊ ಇವಾಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬರೋಣ. ಎಣ್ಣೆ ಹಾಕಿ ಬಾಡಿ ಫುಲ್ ಮಜಾನೇ ಬೇರೆ ಆಗ್ತಿದೆ, ಗೌಜಿ ಆಗ್ತುಂಟು. ಚಲೋ, ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಬ್ಯಾಕ್ ಆಫ್ಟರ್ ಅ ಕ್ವಿಕ್ ಶವರ್. ಇನ್ನೊಂದು ಹೇಳ್ತಾರೆ ಗೊತ್ತಾ, ತೆಂಗಿನ ಎಣ್ಣೆ ಹಾಕಿ ಸ್ನಾನ ಮಾಡಿದ್ರೆ ಶೀತ ಆಗುತ್ತೆ ಅಂತೇಳಿ. ಶೀತ ಫಸ್ಟೇ ಶೀತ, ಅದ್ರಲ್ಲಿ ಮತ್ತೆ ಶೀತ. ಸೊ ನವ್ ವಿ ಆರ್ ಹ್ಯಾವಿಂಗ್ ಆ ಕ್ವಿಕ್ ಬ್ರೇಕ್ಫಾಸ್ಟ್ಗೆ ಏನಪ್ಪ ಅಂತ ಕೇಳಿದ್ರೆ, ಇಟ್ಸ್ ನಾಟ್ ರೊಟ್ಟಿ, ಇಟ್ಸ್ ನಾಟ್ ದೋಸೆ, ಇಟ್ಸ್ ನಾಟ್ ಪಲಾವ್, ಬಟ್ ಮ್ಯಾಗಿ. ಇನ್ನೊಂದು ಮೀಮ್ ಕೇಳಿದ್ದೀರಾ? ಮ್ಯಾಗಿ ಮಾಡ್ತಂತ, ಮ್ಯಾಗಿ ಎಲ್ಲಿ ಹೋಟ್ಲಿಗಲ್ಲಿ ಹೋಗಿ ಮಾರೆ ಅಲ್ಲಿ. ಸೊ ನೀವೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರಾ? ಸ್ವಲ್ಪ ಹಿಂಗೆ ಇಟ್ಕೊಂಡ್ರೆ ಡಾರ್ಕಾಗಿ ಕಾಣಿಸ್ತೀನಿ. ಬ್ರೇಕ್ಫಾಸ್ಟ್ ಮಾಡಿದ್ರಾ? ಸೊ ದೀಪಾವಳಿ ಹೇಗೆ ನಡೀತಿದೆ ನಿಮ್ಮಲ್ಲೆಲ್ಲ? ಚೆನ್ನಾಗಿ ನಡೀತಿದೆ ಮೇ ಬಿ. ಸೊ ಇದಾದಮೇಲೆ ಇನ್ನೊಂದು ಕೆಲಸ ಇದೆ. ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಕೆಲಸದ ಜಾಗಕ್ಕೆ ಹೋಗಿ ತೋರಿಸ್ತೀನಿ. ಕೆಲಸ ಅಲ್ಲ, ಒಂದು ವಿಷಯ ಮಾಡೋಕ್ಕಿದೆ. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಮುಗಿಸಿ ಹೋಗೋಣ. നമ്മൾ ഇപ്പോൾ പോകുന്ന സ്ഥലം ಆ್ಯಂಡ್ ದ್ಯಾಟ್ ಈಸ್ ಪೂಜೆ ಸ್ಥಳ. ಅಲ್ಲಿ ಒಂದು ಕಡೆ ಪೂಜೆ ಆಗ್ತುಂಟು. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲಿ ಯಾರು ಎಂತ ನನಗೆ ಗೊತ್ತಿಲ್ಲ, ಬಟ್ ಮಮ್ಮಿ ಕಳಿಸಿದ್ರು ಹೋಗಿ ಬಾ ಅಂದೇಳಿ ಹೋಗ್ತಾ ಇದ್ದೀನಿ. ಧೈರ್ಯ ಮನ್ಸು ಮಾಡಿ ಲೆಟ್ಸ್ ಗೋ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. Guys, all set. But I am waiting from long time. ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. And meet Taju, one of my subscriber. And this is Pragi. Sorry, Pranay. ನನ್ನ ಸಬ್ಸ್ಕ್ರೈಬರ್ಸ್ ಗೈಸ್ ಅಲ್ವಾ? ಸೌಕರ್ ಐಫೋನಲ್ಲಿ ವೀಡಿಯೋ ಮಾಡ್ತಿದ್ದಾರೆ. ಸೌಕರ್ ಸೊ ಎಲ್ಲ ಪೂಜೆಗೆ ವೆಯ್ಟ್ ಮಾಡ್ತಾಯಿದ್ವಿ. ನಿಯರ್ಲಿ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ. ಅದಾದಮೇಲೆ ಇದು ತೋರಿಸಿ ಮತ್ತೆ ಗೋಯಿಂಗ್ ಬ್ಯಾಕ್ ಟು ಹೋಮ್.
ಮನೆಗೆ ಹೋಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದಿನ ಹಿಂಗೆ ಸ್ಪೆಂಡ್ ಆಗ್ತಾ ಇದೆ. ನೋಡ್ವಾ, ಗೋ ವಿತ್ ದ ಫ್ಲೋ. Guys, I'm waiting to go and speak with God and ಎಲ್ಲ ಹೇಳಿ ಸೊಲ್ಯೂಷನ್ ಏನೋ ಉಂಟಾ ಕೇಳಿ. ಸೊ ಐ ಆಮ್ ಲೈನ್. ಸೊಲ್ಯೂಷನ್ ಸೈಡ್ a super lunch here itself and ಪೂಜೆಯಲ್ಲಿ ಫಿಶ್ ಇದೆ ಬಿಕಾಸ್ ಇಟ್ಸ್ ಹೊತ್ತಪ್ಪ ದೇವರಿಗೆ ಅದು ಪ್ರಸಾದದಲ್ಲಿ ಫಿಶ್ ಅದಿರುತ್ತೆ ಅಂತ ಹೇಳಿ ಮೇ ಬಿ ಆ ಐಡಿಯಾ ಇವ ಹೇಳಿದ್ದು. ಐಡಿಯಾ ಅಲ್ಲ, ಇಟ್ಸ್ ಅ ಫ್ಯಾಕ್ಟ್. ಹೇಳೋದನ್ನ ಇದು ಹೇಳೋದಂದ್ರೆ ಆ್ಯಕ್ಚುಲಿ ಈ ಮುತ್ತಪ್ಪ ದೇವ್ರದ್ದು ಹೆಂಗೆ ಅಂತಂದರೆ ಅವ್ರು ಕೆಲವೊಂದು ಪ್ರಸಾದದಲ್ಲಿ ಹಿಂಗೆ ಮೀನು ಅದು ಇದೆಲ್ಲ ಒಣಗಿದ ಮೀನೆಲ್ಲ ಆ್ಯಡ್ ಮಾಡಿ ಅದರ ಟೈಪೆಲ್ಲ ಇರ್ತದೆ. ಯಾಕಂದರೆ ಅವ್ರದ್ದು ದೇವ್ರ ಪ್ರಸಾದದಲ್ಲಿ ಹಂಗೆ ಇರ್ತದಲ್ಲ, ಅದಕ್ಕೆ ಒಂದು ಸರ್ವಿಂಗ್ ಫಿಶ್, ಅದಕ್ಕೆ ಒಂದು ನಂಬಿಕೆಯಿಂದ ಹಾಕ್ತಿದ್ದಾರೆ ಅಷ್ಟೇ. ಸೊ ಲಂಚಿಗೆ ಮೀನು ಕ್ರೇಜಿ ಅಲ್ಲ. ಫಿನಿಶಿಂಗ್ ಆ ಲಂಚ್ ವಿತ್ ಸ್ವೀಟ್. ಚಿಯರ್ಸ್. ಸೊ ಸಿಟಿಯಲ್ಲಿರೋರಿಗೆಲ್ಲ ಇಂಥ ಹಣ್ಣು ಒಂದು ಸಿಕ್ಕಿರಲ್ಲ. ನಿಮ್ಮನ್ನ ಬರ್ತಿಲ್ಲ ಗೈಸ್. ಇದನ್ನ ಈ ವಿಲೇಜ್ ಸೈಡಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ, ಇದು ಗೊಮ್ಮಟೆ ಹಣ್ಣು ಅಂತೇಳಿ. ನೀವೆಲ್ಲ ತಿಂದಿರೋದು ಒಂದು ಕಮೆಂಟ್ ಮಾಡಿ. ಪಾಪ ಆಂಟಿ ನನಗೋಸ್ಕರ ಒಂದು 2-3 ಹಣ್ಣು ಇರೋದನ್ನ ಸರ್ಚ್ ಮಾಡಿ ಕೊಡ್ತಿದ್ದಾರೆ. ಸೀರಿಯಸ್. ಈ ಥರ ಇರೋದನ್ನ ಓಪನ್ ಮಾಡಿ ಒಳಗಡೆ ಇರೋದನ್ನ ಸ್ವಲ್ಪ ಹಿಂಗೆ ಒರೆಸಿ. ಒಳ್ಳೆ ಟೇಸ್ಟ್ ಗೈಸ್. ಇಂಥದ್ದೆಲ್ಲ ನಿಮಗೆಲ್ಲ ಸಿಗಲ್ಲ, ಅದಕ್ಕೆ ಸಿಟಿ ಬಿಟ್ಟು ಸ್ವಲ್ಪ ಊರಿಗೆ ಬನ್ನಿ ಅನ್ನೋದು. ಈ ಥರ ಸಿಪ್ಪೆ ಇರುತ್ತೆ, ಸಿಪ್ಪೆ ಒಳಗಡೆ ಇದು ಇದೊಂದು ಸ್ವಲ್ಪ ಕಾಯಿದೆ. ಈ ಥರ ಇರುತ್ತೆ ಒಳಗಡೆ. ನೀವು ಇಟ್ಕೊಂಡು ಸ್ವಲ್ಪ ಕಾಯಿ ಇದ್ರೆ ಸ್ವಲ್ಪ ಹುಳಿ ಇರುತ್ತೆ, ಹಣ್ಣಿದ್ರೆ ಒಳ್ಳೆ ಸ್ವೀಟ್. ಥ್ಯಾಂಕ್ಸ್ ಆಂಟಿ. ಇದು ಸೊ ಗೈಸ್, ಒಳ್ಳೆ ಪೂಜೆ ಆಯಿತು. ಮಾತಾಡಬೇಕಿತ್ತು ದೇವರೊಟ್ಟಿಗೆ, ಅಂದರೆ ಮಾತಾಡಿ ಒಳ್ಳೆ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ಸಿಕ್ತು. ಸೊ ನೌ ವಿ ಆರ್ ಬ್ಯಾಕ್ ಟು ಹೋಮ್. ಈಗ ಮಮ್ಮಿನ ಕೂತ್ಕೊಂಡು ಸ್ವಲ್ಪ ಮೂವಿ ನೋಡೋಣ ಅಂತಿದ್ದೀನಿ. ಅಂಡ್ ದಟ್ ಈಸ್ ಸೂ ಫ್ರಮ್ ಸೋ ಅಲ್ಲ, ಕರೆಕ್ಟ್ ಅಲ್ಲ? ಸೋ ಫ್ರಮ್ ಸೂ ಅಲ್ಲ, ಸೂ ಫ್ರಮ್ ಸೋ ಕಲರ್ಸ್ ಕನ್ನಡದಲ್ಲಿ ಟಿ ವಿಲಿ ಆಗ್ತಿದ್ದಾರೆ. ಅವತ್ತು ಥಿಯೇಟ್ರಿಗೆ ಹೋಗ್ಬೇಕು ಅಂತಿದ್ದೋ, ಬಟ್ ಏನೋ ಒಂದು ಸ್ವಲ್ಪ ಮಧ್ಯದಲ್ಲಿ ಇದೆಲ್ಲ ಇಶ್ಯೂಸ್ ಆಗಿ ಕ್ಯಾನ್ಸಲ್ ಆಯಿತು. ಸೊ ಮ್ಯಾನೇಜರ್ ಇಸ್ ಹಿಯರ್, ಹೋಮ್ ಮಿನಿಸ್ಟರ್ ಇಸ್ ಹಿಯರ್. ಅವ್ರ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೀವಿ. ಮಲ್ಕೊಂತೀನಿ ಅಂತ ಹೇಳ್ತಿದ್ದಾರೆ. ಆ ಸಿಗೋಕ್ಕೆ ನನ್ನ ರಜೆ ಏನಕ್ಕೆ ಮಾಡಿದ್ರು ಅಂತ ನನಗಂತೂ ಸತ್ಯ ಗೊತ್ತಿಲ್ಲ. ನೋಡಿ ಸುಮ್ಮನೆ ಹೋಗೋಣ, ಹುಷಾರಿಲ್ಲ ಪಾಪ, ಸ್ವೀಟ್ ಲೇಡಿ. ಚಲೋ ಇವಾಗ ಮೂವಿ ನೋಡೋಣ. ಮೂವಿ ನೋಡಿ ಏನು ಮಾಡೋಕ್ಕಿದೆ ಅದನ್ನು ಮತ್ತೆ ಯೋಚನೆ ಮಾಡೋಣ. ಬೆಳಿಗ್ಗೆಯಿಂದ ಒಂದು ಫ್ಲೋಲ್ಲಿ ಹೋಗ್ತಾ ಇದ್ದೀವಿ, ಮುಂದೆ ಒಂದು ಫ್ಲೋಲ್ಲಿ ಹೋಗೋಣ.
ಚಲೋ ಗಾಯ್ಸ್, ರಜಾ ಆಗಿ ಒಳ್ಳೆ ನಿದ್ರೆ. ಗಂಟೆ ಇನ್ನೂ 6 ಗಂಟೆನೂ ಆಗಿಲ್ಲ. ಹೊರ್ಗಡೆ ನೋಡಿದ್ರೆ ಒಳ್ಳೆ 7 ಗಂಟೆ ಆದಂಗಿದೆ. ಫುಲ್ ಮಳೆ ಗಾಯ್ಸ್. ಎಂತ ಕತೆ, ಈ ಥರ ಆದರೆ ಹೆಂಗೆ? ವರ್ಷ ಇಡೀ ಮಡಿಕೇರಿಲಿ ಮಳೆನೇ ಆಯಿತು, ಸೈಕ್ ಅನ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಏನು ನೋಟಿಸ್ ಮಾಡಿದ್ದೀನಪ್ಪ ಅಂದರೆ, ನಾನು ತಿಳ್ಕೊಂಡೆ ಹೊಸ ಫಾಲೋವರ್ಸ್ ಫಾಲೋ ಮಾಡಿ ಅನ್ಫಾಲೋ ಮಾಡ್ತಾರೆ ಅಂತ. ಬಟ್ ದ್ಯಾಟ್ಸ್ ರಾಂಗ್. ಹೊಸ ಫಾಲೋವರ್ಸ್ ಇದ್ದಾರೆ, ಬಟ್ ನನ್ನ ಹಳೆ ಫಾಲೋವರ್ಸ್ ಎಲ್ಲ ಅನ್ಫಾಲೋ ಮಾಡ್ತಾ ಇದ್ದಾರೆ. ನೋ ವರೀಸ್ ಗೈಸ್, ಒಂದಲ್ಲ ಒಂದಿನ ಗ್ರೋ ಆಗಿ ನೋ ಐ ಆಮ್ ನಾಟ್ ಯೂಸಿಂಗ್ ದೋಸ್ ವರ್ಡ್ಸ್ ಅಗೇನ್. ಮಮ್ಮಿ ಕೈಯಿಂದ ಮೊನ್ನೆ ಒಳ್ಳೆ ಬೈಗಳ ಸಿಗ್ಬಿಟ್ಟಿದೆ. ಸೊ ಒಂದಲ್ಲ ಒಂದಿನ ಗ್ರೋ ಆಗಿ ತೋರಿಸ್ತೀನಿ. ತೋರಿಸೋ ಟೈಮಲ್ಲಿ ತೋರಿಸಿದ್ರೆ ಎಲ್ಲನೂ ಸರಿಯಾಗಿರುತ್ತೆ, ಪರವಾಗಿಲ್ಲ. ಇಂಥ ಒಂದು ಟೈಮ್ಸ್ ಎಲ್ಲ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಗೊತ್ತಿರೋ ಜನನೇ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಚಲೋ, अभी हम सोकर उठे हैं, कुछ काम है अभी, काम मारना, come on guys. और अभी हम कर रहे हैं मैगी. इप्पी ಎಲ್ಲ ಸಿಕ್ಕಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ. 1 to 3 ಮಿನಿಟ್ಸ್ ಇದೆ, ಸಾರಿ 1 to 3 नूडल्स. और हम कर रहे हैं नूडल्स. ನಮ್ಮ ಮಮ್ಮಿ ಅಲ್ಲಿ ದೀಪ ಹಚ್ತಾ ಇದ್ದಾರೆ, ಶ್ಲೋಕ ಕೇಳಿಸ್ಕೊಳ್ಳಿ. ಒಂದು ನೂಡಲ್ಸ್ ಏನಿದೆ ರೆಡಿ ಆಗಿದೆ. ಮನೇಲಿ ಮಾಡ್ಕೊಳ್ಳಿ, ರುಚಿ ನೋಡ್ಕೊಳ್ಳಿ. ಹಾಗೆ ಈಗ ಟಿವಿ ಆನ್ ಮಾಡಿ ಒಂದು ಸ್ವಲ್ಪ ನೂಡಲ್ಸ್ನ ಎಂಜಾಯ್ ಮಾಡಿಕೊಂಡು ತಿನ್ನೋಣ. ಸಕ್ಕತ್ತಿದೆ ಗೈಸ್ ಮಾತ್ರ ನೂಡಲ್ಸ್. ಸ್ಪೈಸಿ, ಗರಂ ಆಗಿ ಗರಂ ಮಸಾಲ ಜೊತೆ ಇಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಎಸ್, ಸೂಪರ್ ಟೇಸ್ಟಿ. ಎಂಜಾಯ್. ಏನಂದ್ರೆ ಆ 1 to 3 ನೂಡಲ್ಸ್ ಏನಿತ್ತು, ನಾ ಲೋಕಲ್ ನೂಡಲ್ಸ್ ಅನ್ಕೊಂಡೆ. ಬಟ್ ಬಿಗ್ ಬಾಸ್ ಸ್ಪಾನ್ಸರ್ ಮಾಡಿದಾರಪ್ಪ. ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಆ್ಯಂಡ್ ಅದರಲ್ಲಿ ಸೈಡಲ್ಲಿ ಅವ್ರದ್ದೆಲ್ಲ ಆ್ಯಡ್ ಇದೆ. ಮೀನ್ಸ್ ದೇ ಆರ್ ಸ್ಪಾನ್ಸರ್ಸ್. ಇಂಥ ಸೈಕ್ ಗೈಸ್. ಅದಕ್ಕೆ ಹೇಳೋದು, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಲೋಕಲ್ ಅನ್ಕೊಂಡೆ, ನೋಡುವಾಗ ಯಾವುದೋ ಸ್ಪಾನ್ಸರ್ಸ್ ಗೈಸ್. ಸ್ಪಾನ್ಸರ್ ಎಲ್ಲ ಮಾಡಿದಂದ್ರೆ ಸೈಕ್ ಅಲ್ಲ ಕತೆ. ನೋಡ್ವಾ, ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಿಲ್ಲ. ಮೇ ಬಿ ಬ್ಲಾಗ್ ಏನು ಮಾಡ್ಬೋದಾ, ಕಾದು ನೋಡಿ. ದೀಪಾವಳಿ ಜಸ್ಟ್ 4 ದೀಪ ಕತ್ತಾ ಇದೆ ಗೈಸ್. ಬಟ್ ನಮ್ಮ ಅಕ್ಕ ಇದ್ದಿದ್ರೆ ಇವಾಗ ಮನೆ ಫ್ರೆಂಡ್ ಫುಲ್ಲು ದೀಪ ಇರೋದು. ಐ ಆಮ್ ಮಿಸ್ಸಿಂಗ್ ಹರ್. ಸೊ ಈ ವಿಡಿಯೋ ನೀನು ನೋಡ್ತಿದ್ರೆ ನೀನು ನನ್ನ ಮಿಸ್ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ. ಸೊ ಅದಕ್ಕೆ ನಾನು ಮಮ್ಮಿನ ಟಾಂಟ್ ಮಾಡ್ತಿಲ್ಲ, ಬಟ್ ನಮ್ಮ ಮಮ್ಮಿ ಹುಷಾರಿಲ್ಲ ಅಂದರೂ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ. ಸೊ ಶಿ ಇಸ್ ನಾಟ್ ಫೀಲಿಂಗ್ ವೆಲ್ ಗೈಸ್. ಅದೊಂದು ಬಿಡಿ. ಸೊ ಅಷ್ಟೇ, ಇದಾಗಿತ್ತು ನನ್ನ ದಿನ. ಇನ್ನೆಂತ ಮಾಡೋಕ್ಕಿದೆ, ಬಿಗ್ ಬಾಸ್ ನೋಡಿ ಊಟ ಮಾಡಿ ಮಲ್ಕೊತೀನಿ, ಅಚ್ಚಿಕೆ ಉಳ್ಳೋ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಏನು ಮಾಡ್ತೀರಾ, ನಿಮ್ಮ ಒಂದು ಫ್ರೆಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಕೊತೀರಾ. ಹಾಗೆ ಇನ್ನು ಫ್ಯೂಚರ್ಲಿ ನಾವು ಬಿಜಾನ್ ನೋಡೋದಿದೆ ಗೈಸ್. ಅದನ್ನೆಲ್ಲ ನೀವು ನೋಡಬೇಕಂದ್ರೆ ಅಲ್ಲಿರೋ ಬೆಲ್ಲೈಕನ್ನ ಕೊಟ್ಟು ವೀಡಿಯೋಸ್ನೆಲ್ಲ ಡೈಲಿಯಾಗಿ ನೋಡ್ತಾ ಇರಿ. ಏನೋ ಮಜಾ ಬರುತ್ತೆ ಗೈಸ್. ಸೊ ನೀವು ಆ ಅರ್ಧ 1 ಗಂಟೆನೆಲ್ಲ ರೀಲ್ಸ್ ತಗೊಂಡು ಒಂದೊಂದೇ ಸ್ಕ್ರಾಲ್ ಮಾಡೋದು, ದಿನಕ್ಕೆ ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಫ್ರೆಂಡಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತಾ? ಬಿಡಿ, ಪರವಾಗಿಲ್ಲ. ಅದೆಲ್ಲ ನಿಮ್ಮ ತಲೆಗೇನೆ ಬರಬೇಕು, ನಾನು ಹೇಳಿ ನಿಮ್ಗೆ ಬರ್ಸ್ಬೇಕು ಅಂತಿಲ್ಲ. ಆದಷ್ಟು ಬೇಗ ನಾವು ನಾಳೆ ಸಿಗ್ವಾ. ಹಾಗೆ ಒಂದು ಕಂಟೆಂಟ್ ಸಿಗಲ್ಲ ಅಂತ ಅಂದ್ಕೊಂಡೆ, ಬಟ್ ಒಳ್ಳೆ ಕಂಟೆಂಟ್ ಸಿಕ್ತು ಬೆಳಿಗ್ಗೆಯಿಂದ. ಅದು ಇದು ಮಾಡಿಕೊಂಡು. ಸೊ ದಿಸ್ ವಾಸ್ ಮೈ ಡೇ. ಸೊ ನಾವೆಲ್ಲ ನಾಳೆ ಸಿಗ್ವಾ. ಅಲ್ಲೇ ತನಕ ಸೇಫ್ ಆಗಿರಿ. ಲವ್ ಯು ಆಲ್. ಬಾಯ್ ಬಾಯ್.